ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಬಿಗ್ ಡೆವಲಪ್ಮೆಂಟ್ ನಡೀತಾ ಇದೆ. ಅಫ್ಘಾನಿಸ್ತಾನದ ತೀರಾ ಇಂಪಾರ್ಟೆಂಟ್ ಒಂದು ಲೊಕೇಶನ್ ಅನ್ನ ವಶಕ್ಕೆ ಪಡೆಯೋದಕ್ಕೆ ಪಾಕಿಸ್ತಾನ ನಿರ್ಧಾರ ಮಾಡಿದೆ. ಇದೇನಾದರೂ ಪಾಕಿಸ್ತಾನಕ್ಕೆ ಸಾಧ್ಯ ಆಗಿದ್ದೇ ಆದ್ರೆ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಭಾರತದ ಹಿನ್ನಡೆಗೂ ಕೂಡ ಕಾರಣ ಆಗುತ್ತೆ, ಭಾರತದ ಒಂದು ದೊಡ್ಡ ಕನಸಿಗೆ ತಣ್ಣೀರೆರಚಿದಂತಾಗುತ್ತೆ. ಏನದು ಈ ಬೆಳವಣಿಗೆ ಆಗಿದ್ದೇ ಆದ್ರೆ ಭಾರತದ ಮೇಲೆ ಏನೇನು ಪರಿಣಾಮ ಬೀರುತ್ತೆ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಾಲಿಬಾನ್ ವರ್ಸಸ್ ಪಾಕಿಸ್ತಾನ ಸದ್ಯ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ಯಾವಾಗ ಬೇಕಾದರೂ ಆ ಕೆಂಡ ಜ್ವಲಿಸಿ ಜ್ವಾಲೆಯಾಗಿ ಹೊರಹೊಮ್ಮಬಹುದು. ಆ ಒಂದು ಪರಿಸ್ಥಿತಿ ಎರಡೂ ದೇಶಗಳ ನಡುವೆ ನಿರ್ಮಾಣ ಆಗಿದೆ. ಯಾಕೆ ಅಂತ ನಿಮಗೆಲ್ಲ ಗೊತ್ತು. ಪಾಕಿಸ್ತಾನ ಇರಲಾರದೆ ಇರುವೆ ಬಿಟ್ಟುಕೊಂಡಿತ್ತು. ಅಫ್ಘಾನಿಸ್ತಾನದ ಮೇಲೆ ಇವರೊಂದು ಏರ್ ಸ್ಟ್ರೈಕ್ ಮಾಡ್ತಾರೆ. ಆ ಏರ್ ಸ್ಟ್ರೈಕ್ನ ಕಾರಣದಿಂದಾಗಿ 48 ಅಮಾಯಕರು ಸಾವಿಗೀಡಾಗ್ತಾರೆ. ಇದರಿಂದ ರೊಚ್ಚಿಗಿದ್ದಂತಹ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಹೊಡೆತ ಕೊಟ್ಟಿದ್ರು. ಮಿತ್ರರೇ, ಅದೇನು ಅಂತಿಂತಹ ಹೊಡೆತ ಅಲ್ಲ. ಪಾಕಿಸ್ತಾನದ 19 ಜನ ಸೈನಿಕರು ಸಾವಿಗೀಡಾಗಿದ್ರು. ಈ ಘಟನೆಯಾದ ಬಳಿಕ ಪಾಕಿಸ್ತಾನದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಜನ ಪಾಕಿಸ್ತಾನದ ಮಿಲಿಟರಿಯನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಇಷ್ಟೇನಾ ತಾಕತ್ತಿರೋದು? ನೀವು ಪ್ರತಿ ಬಾರಿಯೂ ಕೂಡ ಭಾರತವನ್ನು ಎದುರಿಸ್ತೀನಿ, ಭಾರತವನ್ನು ಸೋಲಿಸ್ತೀನಿ, ಭಾರತದ ಭೂಪ್ರದೇಶವನ್ನು ವಶಕ್ಕೆ ಪಡಿತೀವಿ, ಈ ಎಲ್ಲ ಕತೆಗಳನ್ನು ನಮ್ಮ ಜನರಿಗೆ ಹೇಳ್ತಾ ಬಂದಿದ್ರಿ. ಆದರೆ ಇದುವರೆಗೆ ಭಾರತವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಹೋಗ್ಲಿ, ಈ ತಾಲಿಬಾನಿಗಳು ಅವರನ್ನು ಕೂಡ ನೀವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ಪಾಕಿಸ್ತಾನ ವಿಶ್ವದ ಸೈನಿಕ ರ್ಯಾಂಕ್ನಲ್ಲಿ 9ನೇ ಸ್ಥಾನದಲ್ಲಿದೆ. ತಾಲಿಬಾನಿಗಳು 115ನೇ ಸ್ಥಾನದಲ್ಲಿದ್ದಾರೆ. ಹೋಲಿಕೆ ಮಾಡೋಕ್ಕಾದರೂ ಸಾಧ್ಯವಾ? ಅಂತಹ ತಾಲಿಬಾನ್ ಕೈಲಿ ಏಟು ತಿಂದಿದ್ದೀರಲ್ಲ. ನಿಮಗೆ ಏನೇ ಇದ್ರೂ ಕೂಡ ಪಾಕಿಸ್ತಾನದ ರಾಜಕೀಯದಲ್ಲಿ ಮೂಗು ತುರಿಸೋದಕ್ಕೆ ಯೋಗ್ಯತೆ ಇದೆಯೇ ಹೊರತು ಇನ್ನೊಂದು ದೇಶವನ್ನು ಎದುರಿಸೋದಕ್ಕೆ ನಿಮಗೆ ಸಾಧ್ಯ ಆಗೋದಿಲ್ಲ, ನಿಮಗೆ ತಾಲಿಬಾನನ್ನು ಸೋಲಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಅಲ್ಲಿನ ಜನ ಟೀಕಾ ಪ್ರಹಾರವನ್ನೇ ಮಾಡ್ತಾ ಇದ್ದಾರೆ. ಇದರಿಂದ ಪಾಕಿಸ್ತಾನದ ಸೇನೆ ಸಿಕ್ಕಾಪಟ್ಟೆ ಒತ್ತಡಕ್ಕೊಳಗಾಗಿದೆ. ಯಾವ ಮಟ್ಟಿನ ಒತ್ತಡ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಏನಾದರೂ ಮಾಡಲೇಬೇಕು, ಇಲ್ಲದೆ ಹೋದರೆ ಈ ಹೋದಂತಹ ಮರ್ಯಾದೆ ಮತ್ತು ವಾಪಸ್ ಸಿಗೋದಿಲ್ಲ. ಆ ಪರಿಸ್ಥಿತಿಗೆ ಪಾಕಿಸ್ತಾನದ ಸೇನೆ ಬಂದಿದೆ. ಈ ಸಂದರ್ಭದಲ್ಲಿ ಪಾಕಿಸ್ತಾನದ ಕಣ್ಣಿಗೆ ಬಿದ್ದಿದ್ದೆ ವಕಾನ್ ಕಾರಿಡಾರ್. ಮಿತ್ರರೇ, ಇದೊಂದು ಈಸಿ ಟಾರ್ಗೆಟ್. ಪಾಕಿಸ್ತಾನ ಯಾವತ್ತೋ ಇದನ್ನ ಮಾಡಿ ಮುಗಿಸಬಹುದಿತ್ತು. ಆದರೆ ಅಮೆರಿಕದ ಇನ್ಫ್ಲೂಯೆನ್ಸ್ ಅಫ್ಘಾನಿಸ್ತಾನದಲ್ಲಿ ಇದ್ದ ಕಾರಣದಿಂದಾಗಿ ಪಾಕಿಸ್ತಾನಕ್ಕೆ ಇದು ಸಾಧ್ಯ ಆಗಿರಲಿಲ್ಲ. ಆದರೆ ಈಗ ಅವರಿಗೊಂದು ದೊಡ್ಡ ಆಪರ್ಚುನಿಟಿ ಸಿಕ್ಕಿದೆ. ಒಂದು ದೊಡ್ಡ ಭೂಪ್ರದೇಶವನ್ನ ಈಸಿಯಾಗಿ ಅಂದ್ರೆ ಕೆಲವೇ ಗಂಟೆಗಳಲ್ಲಿ ವಶಕ್ಕೆ ಪಡಿಬಹುದು. ಅದಕ್ಕೆ ಸಿದ್ಧತೆಗಳನ್ನು ಆರಂಭಿಸಿದೆ ಎನ್ನುವಂತಹ ಸುದ್ದಿಗಳು ಪಾಕಿಸ್ತಾನದಿಂದಲೇ ಬರೋದಕ್ಕೆ ಶುರುವಾಗಿದೆ. ಇನ್ನು ಕೆಲ ವರದಿಗಳು ಏನು ಪ್ರಕಟ ಆಗ್ತಾ ಇದ್ದಾವೆ ಅಂತಂದ್ರೆ, ಪಾಕಿಸ್ತಾನ ಈಗಾಗಲೇ ವಕಾನ್ ಕಾರಿಡಾರ್ನಲ್ಲಿ ತನ್ನ ಕಾಲಿಟ್ಟಿದೆ. ಪಾಕಿಸ್ತಾನದ ಸೇನೆ ವಕಾನ್ ಕಾರಿಡಾರ್ನಲ್ಲಿ ಬೀಡು ಬಿಟ್ಟಿದೆ. ಆದಷ್ಟು ಶೀಘ್ರದಲ್ಲಿ ಆ ಇಡೀ ವಕಾನ್ ಕಾರಿಡಾರ್ ಪಾಕಿಸ್ತಾನದ ಪಾಲಾಗುತ್ತೆ. ಈ ರೀತಿಯ ಸುದ್ದಿಗಳು ಬರೋದಕ್ಕೆ ಶುರುವಾಗಿದೆ. ಮಿತ್ರರೇ, ಏನಿದು ವಕಾನ್ ಕಾರಿಡಾರ್? ಈ ಪ್ರಶ್ನೆ ಬರುತ್ತೆ ಅಲ್ವಾ? ಇದು ಭಾರತಕ್ಕೂ ಅತ್ಯಂತ ಮುಖ್ಯವಾದಂತಹ ಭೂಪ್ರದೇಶ, ಅಫ್ಘಾನಿಸ್ತಾನಕ್ಕಂತೂ ಅತಿ ಮುಖ್ಯವಾದಂತಹ ಭೂಪ್ರದೇಶ. ಒಂದು ವೇಳೆ ಪಾಕಿಸ್ತಾನ ಏನಾದರೂ ಈ ವಕಾನ್ ಕಾರಿಡಾರ್ ಅನ್ನ ವಶಕ್ಕೆ ಪಡೀತು ಅಂತಂದ್ರೆ ಪಾಕಿಸ್ತಾನಕ್ಕೆ ಅತಿ ದೊಡ್ಡ ದಿಗ್ವಿಜಯ. ಭಾರತಕ್ಕೆ ನೇರವಾಗಿ ಸೋಲು ಅಂತಲ್ಲ, ಆದರೆ ಭವಿಷ್ಯದಲ್ಲಿ ನಮ್ಮ ಏನು ಉದ್ದೇಶಗಳಿದೆಯಲ್ಲ ಇದೆಲ್ಲವೂ ಬುಡ ಮೇಲಾಗ್ಬಿಡುತ್ತೆ. ಪಾಕಿಸ್ತಾನಕ್ಕೆ ಒಂದು ದೊಡ್ಡ ವಿಕ್ಟ್ರಿ ಸಿಕ್ಬಿಡುತ್ತೆ. ಅದೇನು ಎತ್ತ ಎಲ್ಲೋದನ್ನ ಈಗ ಹೇಳ್ತೀನಿ ಕೇಳಿ. ಮಿತ್ರರೇ, ಈ ವಕಾನ್ ಕಾರಿಡಾರ್ ಇದೆಯಲ್ಲ, ಇಲ್ಲೇನು ನೀವು ಮ್ಯಾಪ್ ನೋಡ್ತಾ ಇದ್ರಿ, ಈ ಭಾಗವನ್ನ ವಕಾನ್ ಕಾರಿಡಾರ್ ಅಂತ ಕರೆಯಲಾಗುತ್ತೆ. ಇನ್ನೊಂದು ಕಡೆ ಇದನ್ನ ಅಫ್ಘಾನಿಸ್ತಾನದ ಚಿಕನ್ ನೆಕ್ ಅಂತಲೂ ಕೂಡ ಕರೆಯಲಾಗುತ್ತೆ. ಯಾಕೆ ಕೇಳಿದ್ರೆ, ರಕ್ಷಣಾತ್ಮಕವಾಗಿ ಮತ್ತು ವ್ಯಾಪಾರದ ದೃಷ್ಟಿಯಿಂದ ಅಫ್ಘಾನಿಸ್ತಾನಕ್ಕೆ ಈ ಭೂಭಾಗ ಅತ್ಯಂತ ಮುಖ್ಯವಾಗುತ್ತೆ. ನೀವೇ ನೋಡ್ತಾ ಇದ್ರಿ, ಒಂದು ಕಡೆ ತಜಕಿಸ್ತಾನ ಇದೆ, ಇನ್ನೊಂದು ಕಡೆ ಚೀನಾ ಇದೆ, ಮತ್ತೊಂದು ಕಡೆ ಪಾಕಿಸ್ತಾನ ಇದೆ. ಇಲ್ಲೊಂದು ಸ್ವಲ್ಪ ಭಾಗದಲ್ಲಿ ಭಾರತದ ಭೂಪಟವನ್ನು ಕೂಡ ಇದು ಸೇರ್ಕೊಂಡಿದೆ. ಆದರೆ ದುರದೃಷ್ಟ ಏನು ಕೇಳಿದ್ರೆ, ಭಾರತದ ಈ ಭಾಗವನ್ನ ಪಾಕಿಸ್ತಾನ ಕಂಟ್ರೋಲ್ ಮಾಡ್ತಾ ಇದೆ. ಅಂದ್ರೆ ಅದು POK ಆಗಿದೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಒಂದು ವೇಳೆ ಈ POK ಅನ್ನ ಭಾರತ ಮರಳಿ ವಶಕ್ಕೆ ಪಡೆದಿದ್ದೇ ಆದ್ರೆ ಭಾರತ ಈಸಿಯಾಗಿ ಈ ವಕಾನ್ ಕಾರಿಡಾರ್ ಮೂಲಕವಾಗಿ ಅಫ್ಘಾನಿಸ್ತಾನವನ್ನು ಸಂಪರ್ಕಿಸಬಹುದು. ಜೊತೆಗೆ ನಮಗೆ ತಜಕಿಸ್ತಾನಕ್ಕೂ ಕೂಡ ಎಂಟ್ರಿ ಸಿಗುತ್ತೆ. ಹೀಗೆ ರಚನಾತ್ಮಕವಾಗಿ ಬಹಳ ಒಂದು ಇಂಪಾರ್ಟೆಂಟ್ ಲೊಕೇಶನ್ ಇದು. ಇದರ ಮೇಲೆ ಪಾಕಿಸ್ತಾನಕ್ಕೆ ಈ ಹಿಂದಿನಿಂದಲೂ ಕೂಡ ಕಣ್ಣಿದೆ. ಒಂದು ವೇಳೆ ಇದನ್ನೇನಾದರೂ ವಶಕ್ಕೆ ಪಡೆದಿದ್ದೆ ಆದ್ರೆ ಅಫ್ಘಾನಿಸ್ತಾನವನ್ನ ಟೋಟಲಿ ನಾವು ಲಾಕ್ ಮಾಡಿಬಿಡಬಹುದು. ಈ ಒಂದು ಲೆಕ್ಕಾಚಾರ ಪಾಕಿಸ್ತಾನ ಹಾಕ್ತಲೇ ಇತ್ತು. ಆದ್ರೆ ಅವರಿಗೆ ಸರಿಯಾದಂತಹ ಸಮಯ ಸಿಕ್ಕಿರಲಿಲ್ಲ. ಈ ಹಿಂದೆ ಏನಾದರೂ ಯುದ್ಧ ಮಾಡೋದಕ್ಕೆ ಹೋಗಿದ್ರೆ ಅದು ಬೇರೆ ರೀತಿ ಆಗ್ತಾ ಇತ್ತು. ಯಾಕೆಂದ್ರೆ ಮೊದಲು ರಷ್ಯಾದ ಕಂಟ್ರೋಲ್ ಅಫ್ಘಾನಿಸ್ತಾನದಲ್ಲಿತ್ತು, ಅನಂತರ ಅಮೆರಿಕನ್ನರು ಬರ್ತಾರೆ, ಅಮೆರಿಕ ಇಡೀ ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ಗೆ ಪಡೆದಿರುತ್ತೆ. ಅಫ್ಘಾನಿಸ್ತಾನದಲ್ಲಿದ್ದಂತಹ ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಮೆರಿಕ ರಕ್ಷಿಸ್ತಾ ಇರುತ್ತೆ, ಅಮೆರಿಕದ ಸೇನೆ ಅಫ್ಘಾನಿಸ್ತಾನದಲ್ಲಿರುತ್ತೆ. ಇಂತಹ ಸಂದರ್ಭದಲ್ಲಿ ಈ ವಕಾನ್ ಕಾರಿಡಾರ್ ಅನ್ನ ಪಾಕಿಸ್ತಾನ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ. ಆದರೆ ಮಿತ್ರರೇ, ಈಗ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಪಾಕಿಸ್ತಾನ ಮತ್ತು ತಾಲಿಬಾನಿಗಳ ನಡುವೆ ಸಂಬಂಧ ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ. ಹೀಗಾಗಿ ಇದೇ ಸರಿಯಾದ ಸಮಯ ಅಂತ ಪಾಕಿಸ್ತಾನ ನಿರ್ಧಾರ ಮಾಡಿದೆ. ಮಿತ್ರರೇ, ಇದು ಎಷ್ಟು ಈಸಿ ಟಾರ್ಗೆಟ್ ಅಂದ್ರೆ, ಈ ವಕಾನ್ ಕಾರಿಡಾರ್ನ ಈ ಭಾಗ ಇದೆಯಲ್ಲ,
ಇಲ್ಲಿ ಕೇವಲ 16 ಕಿಲೋಮೀಟರ್ ಅಗಲ ಮಾತ್ರ ಇದೆ. ಇನ್ನೊಂದು ಕಡೆ ತಜಕಿಸ್ತಾನ, ಈ ಕಡೆ ಪಾಕಿಸ್ತಾನ, ಮಧ್ಯದಲ್ಲಿರುವಂತಹ ಇದು 16 ಕಿಲೋಮೀಟರ್ ಅಂತರ ಮಾತ್ರ. ಹೀಗಾಗಿ ಪಾಕಿಸ್ತಾನದ ಒಂದು 25 ಟ್ಯಾಂಕರ್ಗಳನ್ನು ನುಗ್ಗಿಸಿದ್ರೆ ವಕಾನ್ ಕಾರಿಡಾರ್ ಅನ್ನು ಒಂದು ಗಂಟೆಯಲ್ಲಿ ವಶಕ್ಕೆ ಪಡಿಬಹುದು. ಆ ರೀತಿಯಾದಂತಹ ಸಿಚುವೇಶನ್ ಇದೆ. ಜೊತೆಗೆ ಹೆಚ್ಚು ಅಂತಂದ್ರೆ ಇದರ ಅಗಲ ಇರುವಂತಹದ್ದು 64 ಕಿಲೋಮೀಟರ್ ಮಾತ್ರ, ಅಷ್ಟೇ ಅಗಲ ಇರುವಂತಹದ್ದು. ಆದ್ರೆ ಉದ್ದ ಬಂದ್ಬಿಟ್ಟು 220 ಕಿಲೋಮೀಟರ್ ಇದೆ. ತುಂಬಾ ದೊಡ್ಡದಾದಂತಹ ಭೂಪ್ರದೇಶವೇ. ಈ ಕಾರಿಡಾರ್ ಅನ್ನು ವಶಕ್ಕೆ ಪಡೆದು ಪಾಕಿಸ್ತಾನ ಒಂದು ದೊಡ್ಡ ವಿಜಯವನ್ನು ದಾಖಲಿಸಿ ತನ್ನ ದೇಶದ ಒಳಗೆ ಏನು ಒತ್ತಡ ಕ್ರಿಯೇಟ್ ಆಗಿದೆಯಲ್ಲ, ಪಾಕಿಸ್ತಾನದ ಜನರೇ ಏನು ಪಾಕಿಸ್ತಾನದ ಆರ್ಮಿಯ ಬಗ್ಗೆ ಮಾತನಾಡ್ತಾ ಇದಾರಲ್ಲ, ಅವರ ಬಾಯಿ ಮುಚ್ಚಿಸಬೇಕು ಅಂತ ಪಾಕಿಸ್ತಾನದ ಸೇನೆ ಈ ಪ್ಲಾನ್ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಕೆಲವರು ಹೇಳ್ತಾರೆ ಒಳಗೆ ನುಗ್ಗಿಬಿಟ್ಟಿದ್ದಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಶ ಆಗಬಹುದು, ಇನ್ನೊಂದು 2 ದಿನದಲ್ಲಿ ಗುಡ್ ನ್ಯೂಸ್ ಬರಬಹುದು, ಹೀಗೆಲ್ಲ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಅಫ್ಘಾನಿಸ್ತಾನ ಮಾತ್ರ ಇದನ್ನು ತಳ್ಳಿ ಹಾಕಿದೆ. ಪಾಕಿಸ್ತಾನ ಇದುವರೆಗೂ ಕೂಡ ನಮ್ಮ ಯಾವುದೇ ಭೂಭಾಗಕ್ಕೆ ಕಾಲಿಟ್ಟಿಲ್ಲ. ಹಾಗೊಂದು ವೇಳೆ ಅವರೇನಾದರೂ ಕಾಲಿಟ್ಟರೆ ನಾವು ತಕ್ಕ ಪ್ರತ್ಯುತ್ತರ ಕೊಡ್ತೀವಿ, ನಮ್ಮ ಒಂದೊಂದು ಇಂಚು ಭೂಮಿಯನ್ನು ಕೂಡ ನಾವು ರಕ್ಷಿಸೋದಕ್ಕೆ ಶಕ್ತರಾಗಿದ್ದೀವಿ ಅಂತ ತಾಲಿಬಾನಿಗಳು ಹೇಳ್ಕೊಂಡಿದ್ದಾರೆ. ಜೊತೆಗೆ ಯಾವಾಗ ಈ ವಿವಾದ ಶುರುವಾಯಿತು, ಪಾಕಿಸ್ತಾನ ಇದರ ಮೇಲೆ ಕಣ್ಣು ಹಾಕಿದೆ ಅಂತ ಗೊತ್ತಾಯಿತು, ತಕ್ಷಣ ತಾಲಿಬಾನಿಗಳಿಗೂ ಕೂಡ ಸಿಕ್ಕಾಪಟ್ಟೆ ಆತಂಕ ಆಗಿದೆ. ಅದಕ್ಕೋಸ್ಕರವಾಗಿ ತಾಲಿಬಾನ್ನ ಮಿನಿಸ್ಟರ್ ಆಗಿರುವಂತಹ ಸಿರಾಜುದ್ದೀನ್ ಹಕ್ಕಾನಿ ಚೀನಾದ ಅಂಬಾಸಿಡರ್ ಅನ್ನ ಕಾಬೂಲ್ನಲ್ಲಿ ಭೇಟಿಯಾಗಿದ್ದಾನೆ. ಅಂದ್ರೆ ಚೀನಾದ ರಾಯಭಾರಿ ಕಾಬೂಲ್ನಲ್ಲಿ ಏನಿದ್ದಾರೆ ಅವರನ್ನು ಹೋಗಿ ಭೇಟಿಯಾಗಿದ್ದಾನೆ. ಈ ವಕಾನ್ ಕಾರಿಡಾರ್ನಲ್ಲಿ ಆಗ್ತಿರುವಂತಹ ಬೆಳವಣಿಗೆಯ ಅಪ್ಡೇಟ್ ಅನ್ನ ಚೀನಾಗೆ ರವಾನಿಸಿದ್ದಾನೆ. ಚೀನಾದ ಸಹಾಯವನ್ನ ತಾಲಿಬಾನಿಗಳು ಕೇಳ್ತಾ ಇದ್ದಾರೆ. ಯಾಕೆ ಕೇಳಿದ್ರೆ ಈ ಒಂದು ಕಾರಿಡಾರ್ನ ಲಾಭ ಚೀನಾಗೂ ಕೂಡ ಇದೆ. ಚೀನಾಗೂ ಕೂಡ ಈ ಭೂಭಾಗ ಅಫ್ಘಾನಿಸ್ತಾನದ ಬಳಿಯಲ್ಲೇ ಇರೋದು ಅತ್ಯಂತ ಮುಖ್ಯ ಆಗುತ್ತೆ. ಯಾಕೆ ಅಂತ ಮುಂದೆ ಹೇಳ್ತೀನಿ. ಇದೇ ಕಾರಣದಿಂದ ತಾಲಿಬಾನ್ನ ಮಿನಿಸ್ಟರ್ ಸಿರಾಜುದ್ದೀನ್ ಹಕ್ಕಾನಿ ಚೀನಾಗೆ ಈ ವಿಚಾರವನ್ನು ತಲುಪಿಸಿದ್ದಾನೆ, ಅವರ ಬಳಿಯಲ್ಲಿ ಮನವಿ ಮಾಡಿಕೊಂಡಿದ್ದಾನೆ. ಪಾಕಿಸ್ತಾನ ಇಂತಹ ಹೆಜ್ಜೆಗಳನ್ನು ಇಡದಂತೆ ನೋಡಿಕೊಳ್ಳಿ, ನೀವು ಸ್ವಲ್ಪ ಎಚ್ಚರಿಸಿ ಅಂತ ಆತ ಮನವಿ ಮಾಡಿಕೊಂಡಿದ್ದಾನೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದೆ. ಮಿತ್ರರೇ, ಚೀನಾಗೆ ಯಾಕೆ ಇಂಟ್ರೆಸ್ಟು ಕೇಳಿದ್ರೆ, ಇವತ್ತು ತಾಲಿಬಾನ್ನಲ್ಲಿರುವಂತಹ ಹೇರಳವಾದಂತಹ ಖನಿಜ ಸಂಪತ್ತನ್ನ ಬಗೆದು ದೋಚಬೇಕು ಅಂತ ಚೀನಾ ಕಣ್ಣಿಟ್ಟಿದೆ. ಅದಕ್ಕೋಸ್ಕರವಾಗಿ ತಾಲಿಬಾನಿಗಳ ಜೊತೆಗೆ ನಿರಂತರವಾಗಿ ಅವರು ಒಪ್ಪಂದಗಳ ಮೇಲೆ ಒಪ್ಪಂದ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿರುವಂತಹ ರೇರ್ ಅರ್ತ್ ಎಲಿಮೆಂಟ್ಸ್ ಇರಬಹುದು, ಕೆಲವೊಂದಷ್ಟು ಖನಿಜ ಸಂಪತ್ತಿರಬಹುದು, ಇದೆಲ್ಲದನ್ನ ಚೀನಾ ದೋಚೋದಕ್ಕೆ ಯತ್ನ ಮಾಡ್ತಾ ಇದೆ. ಮಿತ್ರರೇ, ಮೇಲ್ನೋಟಕ್ಕೆ ನೋಡಿದ್ರೆ ಈ ಅಫ್ಘಾನಿಸ್ತಾನ ಒಂದು ದಟ್ಟ ದರಿದ್ರ ದೇಶದಂತೆ ಕಾಣುತ್ತೆ. ಅಲ್ಲಿ ಮರಳುಗಾಡು ಬಿಟ್ಟರೆ ಬೇರೆ ಏನಿದೆ ರೀ, ಅದೊಂದು ರೇಗಿಸ್ತಾನ ಅಂತ ಕೆಲವರು ಹೇಳ್ತಾರೆ. ಆದರೆ ಮೇಲ್ನೋಟಕ್ಕೆ ಇಡೀ ಅಫ್ಘಾನಿಸ್ತಾನ ಒಂದು ಮರಳುಗಾಡ ಕಂಡ್ರೂ ಕೂಡ ಅಲ್ಲಿ ಹೇರಳವಾದಂತಹ ಖನಿಜ ಸಂಪತ್ತಿದೆ. ಒಂದು ಅಂದಾಜಿನ ಪ್ರಕಾರ $3.5 ಟ್ರಿಲಿಯನ್ ಹೆಚ್ಚಿನ ಮೊತ್ತದ ಖನಿಜ ಸಂಪತ್ತಿದೆ. ಯೋಚನೆ ಮಾಡಿ ಮಿತ್ರರೇ, ಹತ್ತತ್ರ ನಮ್ಮ ಭಾರತದ ಎಕಾನಮಿ ಅಷ್ಟೊಂದು ಪ್ರಮಾಣದ ಖನಿಜ ಸಂಪತ್ತು ಅಫ್ಘಾನಿಸ್ತಾನದ ನೆಲದಲ್ಲಿದೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಇದನ್ನ ಬಗೆದು ನುಂಗಬೇಕು ಅಂತ ಹೇಳಿ ಚೀನಾ ಕಣ್ಣಿಟ್ಟಿದೆ. ಯಾವಾಗ ತಾಲಿಬಾನಿಗಳು ಆಡಳಿತಕ್ಕೆ ಬಂದ್ರು ತಕ್ಷಣ ಚೀನಾ ಬಹಳ ಉತ್ಸಾಹವನ್ನು ತೋರಿಸ್ತು. ತಾಲಿಬಾನಿಗಳಿಗೆ ಮಾನ್ಯತೆಯನ್ನು ಕೊಡ್ತು, ತನ್ನ ರಾಯಭಾರಿಯನ್ನು ಅಲ್ಲಿ ಕಳುಹಿಸಿಕೊಡ್ತು. ಈ ಹಿಂದೆ ಅಫ್ಘಾನಿಸ್ತಾನದ ಸರ್ಕಾರದ ಜೊತೆಗೆ ಯಾವ ರೀತಿಯಾದಂತಹ ಸಂಬಂಧ ಇತ್ತೋ ಅದಕ್ಕಿಂತಲೂ ಉತ್ತಮವಾದ ಸಂಬಂಧವನ್ನು ತಾಲಿಬಾನಿಗಳ ಜೊತೆಗೆ ಚೀನಾ ಬೆಳೆಸಿದೆ. ಇವತ್ತು ತಾಲಿಬಾನಿಗಳಿಗೆ ಏನೇ ತೊಂದರೆ ಆದರೂ ಕೂಡ ಚೀನಾ ಮೊದಲಿಗೆ ಅದಕ್ಕೆ ಪ್ರತಿಕ್ರಿಯಿಸುತ್ತೆ. ಹೀಗೆ ತಾಲಿಬಾನಿಗಳ ಜೊತೆಗೆ ಚೀನಾ ತುಂಬಾ ಹತ್ತಿರ ಆಗಿದೆ. ಈಗ ಒಂದು ವೇಳೆ ಮಿತ್ರರೇ, ಈ ವಕಾನ್ ಕಾರಿಡಾರ್ ಏನಾದರೂ ಪಾಕಿಸ್ತಾನದ ಕೈವಶ ಆಗಿಬಿಟ್ರೆ ಚೀನಾಗೆ ದೊಡ್ಡ ಹಿನ್ನಡೆ. ಯಾಕೆ ಗೊತ್ತಾ? ಚೀನಾದ ಕ್ಸಿಂಗ್ಜಿಯಾಂಗ್ ಪ್ರದೇಶಕ್ಕೂ ಅಫ್ಘಾನಿಸ್ತಾನಕ್ಕೂ ಲಿಂಕ್ ಇರುವಂತಹದ್ದು ಇದೊಂದು ಮಾತ್ರ. ಇಲ್ಲೊಂದು ಸಣ್ಣದಾದಂತಹ ಟ್ರೇಡ್ ರೂಟ್ ಕೂಡ ಇದೆ, ಬಹಳ ಚಿಕ್ಕದಾದಂತಹ ಟ್ರೇಡ್ ರೂಟ್. ಆದರೂ ಕೂಡ ಇಲ್ಲಿ ವ್ಯಾಪಾರ ವ್ಯವಹಾರ ನಡೆಯುತ್ತೆ. ಚೀನಾ ಏನು ಬಯಸ್ತಾ ಇದೆ, ಈ ಟ್ರೇಡ್ ರೂಟ್ ಅನ್ನು ದೊಡ್ಡದಾಗಿ ಮಾಡಬೇಕು, ಅಫ್ಘಾನಿಸ್ತಾನದ ಜೊತೆಗೆ ಒಂದು ದೊಡ್ಡ ಎಕನಾಮಿಕ್ ಕಾರಿಡಾರ್ ಅನ್ನೇ ಮಾಡಬೇಕು. ಈಗ ಪಾಕಿಸ್ತಾನದಲ್ಲೇನು ಎಕನಾಮಿಕ್ ಕಾರಿಡಾರ್ ಆಗ್ತಾ ಇದೆಯಲ್ಲ, ಅದೇ ರೂಪದ ಎಕನಾಮಿಕ್ ಕಾರಿಡಾರ್ ಅನ್ನು ಅಫ್ಘಾನಿಸ್ತಾನದಲ್ಲೂ ನಿರ್ಮಾಣ ಮಾಡಬೇಕು ಅಂತ ಚೀನಾ ಯೋಚನೆ ಮಾಡ್ತಾ ಇದೆ. ಯಾಕೆಂದ್ರೆ ಅಫ್ಘಾನಿಸ್ತಾನದಲ್ಲಿ ತೆಗೆದಂತಹ ಅದಿರನ್ನ ಈಸಿಯಾಗಿ ಚೀನಾಗೆ ರವಾನಿಸೋದಕ್ಕೆ ಅಷ್ಟೇ ಅವರ ದುರುದ್ದೇಶ, ಬೇರೇನೂ ಇಲ್ಲ. ಆದ್ರೆ ಮಿತ್ರರೇ, ಒಂದು ವೇಳೆ ಏನಾದರೂ ಪಾಕಿಸ್ತಾನ ಈ ವಕಾನ್ ಕಾರಿಡಾರ್ ಅನ್ನು ವಶಕ್ಕೆ ಪಡೆದ್ರೆ ಅಲ್ಲಿ ಪಾಕಿಸ್ತಾನದ ಕಂಟ್ರೋಲ್ ಬಂದ್ಬಿಡುತ್ತೆ. ಚೀನಾ ಅಲ್ಲೇನೇ ಯೋಜನೆಯನ್ನು ಕೈಗೆತ್ತಿಕೊಳ್ಬೇಕಾದ್ರೂ ಅದಕ್ಕೆ ಪಾಕಿಸ್ತಾನದ ಸಹಾಯ ಬೇಕಾಗುತ್ತೆ. ನೇರವಾಗಿ ಅಫ್ಘಾನಿಸ್ತಾನದೊಂದಿಗೆ ಟ್ರೇಡ್ ರೂಟ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಚೀನಾಗೂ ಕೂಡ ಇದು ಅಫ್ಘಾನಿಸ್ತಾನದ ಜೊತೆಗೆ ಇರಬೇಕು, ಪಾಕಿಸ್ತಾನಕ್ಕೆ ಹೋಗಬಾರದು ಅನ್ನುವಂತಹ ಉದ್ದೇಶ ಇದೆ. ಇದೇ ಕಾರಣಕ್ಕೋಸ್ಕರವಾಗಿ ಪಾಕಿಸ್ತಾನದ ಮಿನಿಸ್ಟರ್ ಚೀನಾದ ರಾಯಭಾರಿಯನ್ನ ಭೇಟಿಯಾಗಿದ್ದು. ಮಿತ್ರರೇ, ಭಾರತಕ್ಕೆ ಏನು ಪರಿಣಾಮ ಅಂತ ನೋಡೋದಾದ್ರೆ ಭಾರತಕ್ಕೆ ತುಂಬಾ ಪರಿಣಾಮ ಇದೆ. ಯಾಕೆ ಗೊತ್ತಾ? ಭಾರತಕ್ಕೆ ಇದು ಒಂದು ರೀತಿಯಲ್ಲಿ ಬಹಳ ಹಿನ್ನಡೆ. ನಾವಿವತ್ತೇನು ಬಯಸ್ತಾ ಇದ್ದೀವಿ, ಇವತ್ತಲ್ಲ ನಾಳೆ POK ಪ್ರದೇಶವನ್ನು ವಶಕ್ಕೆ ಪಡಿಬೇಕು. ಭಾರತದ ದೊಡ್ಡ ಉದ್ದೇಶ ಅದು. ಪಾಕಿಸ್ತಾನ ಏನು ಕಬ್ಜಾ ಮಾಡ್ಕೊಂಡು ಕೂತಿದೆ, ಈ ಇಡೀ POK ಪ್ರದೇಶವನ್ನು ನಾವು ವಶಕ್ಕೆ ಪಡಿಬೇಕು ಅಂತ ಭಾರತ ಬಯಸ್ತಾ ಇದೆ. ಮುಂದೆ ಒಂದು ವೇಳೆ POK ಪ್ರದೇಶವನ್ನು ಮಾತ್ರ ವಶಕ್ಕೆ ಪಡೆದ್ರೆ ನಮಗೆ ಸೆಂಟ್ರಲ್ ಏಷ್ಯಾದ ಸಂಪರ್ಕ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ವಕಾನ್ ಕಾರಿಡಾರ್ ಇದೆಯಲ್ಲ, ಇದು ಪಾಕಿಸ್ತಾನದ ಭೂಭಾಗ ಆಗಿರುತ್ತೆ. ಆಗ ಭಾರತ ಈ ವಕಾನ್ ಕಾರಿಡಾರ್ ಅನ್ನು ಸೇರಿಸಿಕೊಂಡು ವಶಕ್ಕೆ ಪಡಿಬೇಕಾಗುತ್ತೆ. ನಮಗೆ ಸೆಂಟ್ರಲ್ ಏಷ್ಯಾದ ಸಂಪರ್ಕ ಸಿಗಬೇಕು ಅಂತಂದ್ರೆ ಇವತ್ತು ಭಾರತಕ್ಕೆ ಈ ಲಾಕ್ ಓಪನ್ ಆಗುವಂತಹದ್ದು ತೀರಾ ಇಂಪಾರ್ಟೆಂಟ್ ಆಗಿದೆ.
ಮಿತ್ರರೇ, ಇತಿಹಾಸದಲ್ಲಿ ನಡೆದಂತಹ ಅತಿ ದೊಡ್ಡ ಬ್ಲಂಡರ್ ಈ POK ಆಗಿರುವಂತಹದ್ದು. ಅಂದ್ರೆ ಪಾಕಿಸ್ತಾನ ಬಂದು ಕಾಶ್ಮೀರವನ್ನು ವಶಕ್ಕೆ ಪಡೆದು ಕುಳಿತಿರುವಂತಹದ್ದು. ಯಾಕೆ ಅಂತ ನಿಮಗೆ ಹಿಂದೆ ಹಲವು ಬಾರಿ ಹೇಳಿದ್ದೀನಿ. ಚಿಕ್ಕದಾಗಿ ಹೇಳಬೇಕು ಅಂತಂದ್ರೆ, ಇವತ್ತು ಭಾರತವನ್ನ ಒಂದು ರೀತಿಯಲ್ಲಿ ಪಾಕಿಸ್ತಾನ ಲಾಕ್ ಮಾಡಿಬಿಟ್ಟಿದೆ. ಒಂದು ಕಡೆ ಚೀನಾ ಅಕ್ಸೈ ಚೀನಾ ಪ್ರದೇಶವನ್ನು ವಶಕ್ಕೆ ಪಡೆದಿದೆ, ಅಂದ್ರೆ ಲಡಾಖ್ನ ಭಾಗವನ್ನ ಚೀನಾ ವಶಕ್ಕೆ ಪಡೆದಿದೆ. ಇನ್ನೊಂದು ಕಡೆ ಕಾಶ್ಮೀರದ ಭೂಭಾಗವನ್ನ ಪಾಕಿಸ್ತಾನ ವಶಕ್ಕೆ ಪಡೆದಿದೆ. ಹೀಗಾಗಿ ನಮಗೆ ಸೆಂಟ್ರಲ್ ಏಷ್ಯಾದ ಸಂಪರ್ಕವೇ ಇಲ್ಲ. ಒಂದು ವೇಳೆ ಈ ವಕಾನ್ ಕಾರಿಡಾರ್ ಅಫ್ಘಾನಿಸ್ತಾನದ ಬಳಿಯಲ್ಲಿದ್ದು, ಈಗ POK ಇದೆಯಲ್ಲ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಅದು ಭಾರತದ ಕೈಗೆ ಬಂದಿದ್ದೆ ಆದ್ರೆ ನಾವು ನೇರವಾಗಿ ಅಫ್ಘಾನಿಸ್ತಾನದ ಜೊತೆಗೆ ಸಂಪರ್ಕ ಸಾಧಿಸಬಹುದು. ಹಾಗೆ ತಜಕಿಸ್ತಾನ ಸೇರಿದಂತೆ ಕಜಕಿಸ್ತಾನ, ಕರ್ಗಿಸ್ತಾನ, ಉಜ್ಬೇಕಿಸ್ತಾನ ಈ ಎಲ್ಲ ಸೆಂಟ್ರಲ್ ಏಷ್ಯಾದ ದೇಶಗಳೊಂದಿಗೂ ಕೂಡ ನೇರವಾಗಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನಾವು ಆ ರೀತಿಯಾದಂತಹ ಕಾರಿಡಾರ್ ಅನ್ನು ಬಿಲ್ಡ್ ಮಾಡಬಹುದು. ಅಷ್ಟೇ ಏಕೆ, ನಾವು ಮುಂದೊಂದು ದಿನ ರಷ್ಯಾದಿಂದ ಬೇಕಾದ್ರೆ ಭಾರತಕ್ಕೆ ಒಂದು ದೊಡ್ಡದಾದಂತಹ ಕಾರಿಡಾರ್ ಅನ್ನು ರೂಪಿಸಬಹುದು. ಇದೆಲ್ಲವೂ ಸಾಧ್ಯ ಆಗಬೇಕು ಅಂತಂದ್ರೆ POK ಭಾರತದ ಕೈಗೆ ಬರಬೇಕು. ವಕಾನ್ ಕಾರಿಡಾರ್ ಅಫ್ಘಾನಿಸ್ತಾನದ ಕೈಲೇ ಇರಬೇಕು. ಈಗ ಪಾಕಿಸ್ತಾನ ಇದನ್ನು ವಶಕ್ಕೆ ಪಡೆದ್ರೆ ಮುಂಬರುವ ದಿನಗಳಲ್ಲಿ ಭಾರತಕ್ಕೆ ಇದು ಒಂದು ರೀತಿಯಲ್ಲಿ ಸವಾಲಾಗುತ್ತೆ. ಜೊತೆಗೆ ಪಾಕಿಸ್ತಾನದ ಕೈ ಒಂದು ಹಂತದಲ್ಲಿ ಮೇಲಾಗ್ಬಿಡುತ್ತೆ. ಆದರೆ ಇನ್ನೊಂದು ರೀತಿಯಲ್ಲಿ ಪಾಕಿಸ್ತಾನ ಇಂತಹ ಪ್ರಯತ್ನ ಕೈ ಹಾಕುವಂತಹದ್ದು ಭಾರತಕ್ಕೆ ಪರೋಕ್ಷವಾಗಿ ಹೆಲ್ಪ್ ಆಗುತ್ತೆ. ಯಾಕೆ ಕೇಳಿದ್ರೆ, ಅಫ್ಘಾನಿಸ್ತಾನ ಅನ್ನುವಂಥದ್ದು ಒಂದು ಜೇನುಗೂಡಿದ್ದಂಗೆ. ಅದನ್ನು ಗೆಲ್ಲೋದಕ್ಕೆ ಈವರೆಗೆ ಯಾರಿಂದಲೂ ಸಾಧ್ಯ ಆಗಿಲ್ಲ. ಅಫ್ಘಾನಿಸ್ತಾನಕ್ಕೆ ಯಾರ್ಯಾರು ಹೋಗಿದ್ದಾರೋ ಅವರೆಲ್ಲರೂ ಕೈ ಸುಟ್ಕೊಂಡೇ ವಾಪಸ್ ಹೋಗಿರುವಂತಹದ್ದು. ಮೊದಲಿಗೆ ಅಲ್ಲಿ ಸೋವಿಯತ್ ರಷ್ಯಾದ ಪ್ರಭಾವ ಇರುತ್ತೆ. ಸೋವಿಯತ್ ರಷ್ಯಾ ಸುದೀರ್ಘವಾಗಿ ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇರುತ್ತೆ. ಆದ್ರಾಗಿದ್ದೇನು, ಅವರು ಒದೆ ತಿನ್ಕೊಂಡು ಹೊರಗೆ ಹೋದ್ರು. ಅನಂತರ ಅಮೆರಿಕ ಎಂಟ್ರಿ ಆಗುತ್ತೆ. ಅಮೆರಿಕ ಅಲ್ಲಿ 20 ವರ್ಷಗಳ ಕಾಲ ನಿರಂತರವಾಗಿ ಸೇನೆಯನ್ನು ಇಟ್ಟಿರುತ್ತೆ. ಒಂದು ಅಂದಾಜಿನ ಪ್ರಕಾರ $2.5 ಟ್ರಿಲಿಯನ್ ಅನ್ನ ಅಫ್ಘಾನಿಸ್ತಾನದ ನೆಲದಲ್ಲಿ ಅಮೆರಿಕ ವೇಸ್ಟ್ ಮಾಡಿದೆ ತನ್ನ ಸೇನೆಯನ್ನು ಅಲ್ಲಿಡೋದಕ್ಕೋಸ್ಕರವಾಗಿ. ಆದ್ರೆ ಏನು ಮಾಡೋದಕ್ಕೆ ಸಾಧ್ಯ ಆಯಿತು? ಏನು ಮಾಡೋದಕ್ಕಾಗಿಲ್ಲ. ಅಂತಿಮವಾಗಿ ಅಮೆರಿಕ ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾಯಿತು. ಇಡೀ ಅಫ್ಘಾನಿಸ್ತಾನ ತಾಲಿಬಾನ್ನ ಕೈವಶ ಆಯಿತು. ಹೀಗೆ ಅಫ್ಘಾನಿಸ್ತಾನದಲ್ಲಿ ಗೆಲ್ಲೋದಕ್ಕೆ ಅಂತಹ ದೊಡ್ಡ ಶಕ್ತಿಗಳಿಗೆ ಆಗಿಲ್ಲ. ಇನ್ನು ಪಾಕಿಸ್ತಾನದವರೇನಾದರೂ ಆ ವಕಾನ್ ಕಾರಿಡಾರ್ ಅನ್ನು ವಶಕ್ಕೆ ಪಡೆದಿದ್ದೆ ಆದ್ರೆ ತಾಲಿಬಾನಿಗಳು ನಿರಂತರವಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಾರೆ. ಅವರು ಒಂದು ದಿನವೂ ಸುಮ್ಮನೆ ಕೂರೋದಿಲ್ಲ. ಪಾಕಿಸ್ತಾನಕ್ಕೆ ಮುಂದಿನ ದಿನಗಳಲ್ಲಿ ಅದು ಬಿಸಿತುಪ್ಪ ಆಗಿ ಪರಿಣಮಿಸಿದ್ರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ನೆವರ್ ಎಂಡಿಂಗ್ ವಾರ್ಗೆ ಪಾಕಿಸ್ತಾನ ತುತ್ತಾದರೂ ಕೂಡ ಆಶ್ಚರ್ಯ ಇಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಸಹಜವಾಗಿ ಭಾರತಕ್ಕೆ ಒಳ್ಳೆಯದಾಗುತ್ತೆ. ಯಾಕೆಂದರೆ ಪಾಕಿಸ್ತಾನ ಇನ್ನೊಂದು ಕಡೆ ಯುದ್ಧದಲ್ಲಿ ಬ್ಯುಸಿ ಇರುವಂತಹದ್ದು ಭಾರತಕ್ಕೆ ಪರೋಕ್ಷವಾಗಿ ಹೆಲ್ಪ್ ಆಗುತ್ತೆ. ಈಗ ಪಾಕಿಸ್ತಾನ ಬಾಂಗ್ಲಾದೇಶದ ವಿಚಾರದಲ್ಲಿ ಮೂಗು ತೋರಿಸ್ತಾ ಇದೆ. ಇನ್ನೊಂದು ಕಡೆ POK ವಿಚಾರದಲ್ಲಿ ನಿರಂತರವಾಗಿ ಖ್ಯಾತೆ ಇದೆ. ಚೀನಾದ ಜೊತೆಗೆ ಸೇರಿಕೊಂಡು ಭಾರತಕ್ಕೆ ಒತ್ತಡ ಕ್ರಿಯೇಟ್ ಮಾಡುವಂತಹ ಕೆಲಸ ಮಾಡ್ತಾ ಇರುತ್ತೆ. ಇದೆಲ್ಲದಕ್ಕೂ ಪಾಕಿಸ್ತಾನಕ್ಕೆ ಪುರ್ಸೋತೆ ಇರೋದಿಲ್ಲ. ಯಾಕಂದ್ರೆ ಅಫ್ಘಾನಿಸ್ತಾನದ ತಾಲಿಬಾನಿಗಳು ನಿರಂತರವಾಗಿ ಪಾಕಿಸ್ತಾನಕ್ಕೆ ಚುಚ್ಚುತ್ತಾ ಇರ್ತಾರೆ. ಅಂತಹ ಪರಿಸ್ಥಿತಿಯೂ ಕೂಡ ನಿರ್ಮಾಣ ಆಗುತ್ತೆ. ಹೀಗಾಗಿ ಈ ವಕಾನ್ ಕಾರಿಡಾರ್ ವಿಚಾರದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳೇನಿದೆ, ಇದು ಭಾರತಕ್ಕೆ ಪರವೂ ಇದೆ, ಸ್ವಲ್ಪ ವಿರೋಧವಾಗಿಯೂ ಕೂಡ ಇದೆ. ಮಿತ್ರರೇ, ಈ ಡೆವಲಪ್ಮೆಂಟ್ಗಳ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.